ಇದು ಯಾವ ಗಿಡದ ಹೂವು ಅಂತ ನಿಮಗೇನಾದರೂ ಗೊತ್ತಾಗುತ್ತಾ ಅಂತ ನೋಡಿ. ಇದು ಕಾಫಿ ಹೂವು. ನಾವು ಮೊನ್ನೆ ತೋಟಕ್ಕೆ ಹೋದಾಗ ಈ ರೀತಿ ತುಂಬ ಹೂವು ಬಿದ್ದಿತ್ತು, ಅದನ್ನೇ ನಾವು ಹಿಡ್ಕೊಂಡಿದ್ದೀವಿ. ಇವತ್ತು ಕಾಫಿ ತೋಟದಲ್ಲಿ ಯಾವ ರೀತಿ ಇದೆ ಕಂಡೀಷನ್ ನೋಡೋಣ ಬನ್ನಿ. ಕಾಫಿ ಗಿಡಗಳು ಹೂವು ಬಿಟ್ಕೊಂಡು ರೆಡಿಯಾಗಿವೆ, ಬ್ಲಾಸಮ್ ಆಗಲಿಕ್ಕೆ ಕಾಯ್ತಾ ಇವೆ. ಇನ್ನು 2-3 ದಿನದಲ್ಲಿ ಬ್ಲಾಸಮ್ ಆಗ್ಬೋದು ಅಂತ ಅನಿಸುತ್ತೆ. ಕಾಫಿ ತೋಟ ನಮ್ಮದು ಈ ವರ್ಷ ಮರಗಸೆ ಆಗಿರೋದ್ರಿಂದ ಕಂಪ್ಲೀಟ್ ಡ್ರೈ ಆಗಿ ಬೋಳಾಗಿ ಕಾಣ್ತಾ ಇದೆ. ಹಾಗೆ ಹೋಗುವಾಗ ನಮಗೆಲ್ಲೊಂದು ಕೆಂಜಿರುವೆ ಕೊಟ್ಟೆ ಕೂಡ ಕಾಣಿಸ್ತು. ಕೆಂಜಿರುವೆ ಕಚ್ಚಿದರೆ ತುಂಬ ಉರಿ ಆಗುತ್ತೆ, ಅದರಲ್ಲೊಂದು ಆಸಿಡ್ ಇರೋದ್ರಿಂದ ತುಂಬ ಉರಿ ಆಗುವಂಥದ್ದು. ಈ ರೀತಿ ಕಾಫಿ ಹೂವು ಬಿಟ್ಕೊಂಡಿದ್ದಾವೆ. ಹಾಗೆ ಹೋಗುವಾಗ ಒಂದು ರೀತಿ ಕೆಂಪು ಹುಳುಗಳು, ಕೀಟಗಳು ಕಾಣಿಸಿದ್ವು, ಅವುಗಳನ್ನು ಕೂಡ ಫೋಟೋ ತೆಕ್ಕೊಂಡಿದ್ದೀವಿ. ಮರಗಸಿ ಮಾಡುವಾಗ ಅಂಟ್ವಾಳ್ಕಾಯಿ ಮರ ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ, ಹಾಗಾಗಿ ಅಂಟ್ವಾಳ್ಕಾಯಿ ಎಲ್ಲ ನೆಲದ ಮೇಲೆ ಬಿದ್ದಿತ್ತು. ನಾವು ತುಂಬ ಅಂಟ್ವಾಳ್ಕಾಯಿ ಎಲ್ಲ ಆರಿಸ್ಕೊಂಡು ಎಲ್ಲೇ ಬರ್ತಾ ಇದೆ ಕಣ. ವಾಪಸ್ ಬರುವಾಗ ನನ್ನ ಮಗನ ಡ್ರೈವಿಂಗ್ ಆಗಿತ್ತು. ಅವನು ಈ ಡ್ರೈವಿಂಗನ್ನ ಎಂಜಾಯ್ ಮಾಡ್ತಾ ಇದ್ದ. ಅಪರೂಪಕ್ಕೆ ಈ ವೆಹಿಕಲ್ನ ಇಟ್ಕೊಂಡು ಅವನು ಹೊರಟಿದ್ದಾನೆ ಆ ದಾರಿಯಲ್ಲಿ. ರೈಟ್ ಫುಲ್ ಇದೆ ಮಾತ್ರಪ್ಪ. ರೈಟ್ ಫುಲ್ ಇದೆ. ಏನು ರೈಟಿಗೆ ಎಳಿತಾ ಇದೆ. ಇಲ್ಲಪ್ಪ ಅನ್ಸಲ್ಲ ಅಷ್ಟೇ. ಹೈವೇ ಗೊತ್ತಲ್ಲ ಬಂದಿರುತ್ತಲ್ಲ ಇದರಲ್ಲಿ. ನಂದು ಇವಾಗ ಸಗದ ಬರ್ತಾರೆ. ಲೀಟ್ ಆಗ್ಬಿಡುತ್ತೆ ಸುಮ್ಮನೆ. ನಿನ್ನೆ ಅಲ್ಲಿಗೆಲ್ಲ ಹೋಗಿತ್ತಾನೆ 2 ದಿನ. ಹೌದು. ಕೃಷ್ಣಮೂರ್ತಿ ಮನೆ ಕಟ್ಟಿದ್ದಾರೆ. ಇನ್ನು ಮೇಲೆ ಅಲ್ಲೇ ಕಾಣ್ತಾ ಇದೆಯಾ? ಒಂಚೂರು ಕಾಣ್ತಿಲ್ಲ. ಇಲ್ಲ. ಈ ದಾರಿಯಲ್ಲಿ ವೆಹಿಕಲ್ ಓಡಿಸೋದು ಒಂದು ಚಾಲೆಂಜೇ ಸರಿ. ನಾನು ಅವನಿಗೆ ನೀನು ಲಾರಿ ಓಡಿಸ್ತೇನೋ ಬಸ್ ಓಡಿಸ್ತೇನೋ ಅಂತೆಲ್ಲ ಕೇಳ್ತಾ ಇದ್ದೆ. ಯಾವುದಾದ್ರೂ ಓಡಿಸ್ತೀನಪ್ಪ, ಏನಾಗುತ್ತೆ ಅಂತ ಹೇಳ್ತಾ ನಾವು ಮನೆಗೆ ಸೇರಿ